ಸುರಕ್ಷತಾ ಮಾಸಾಚರಣೆ 2026ರ ಸಮಾರೋಪ ಸಮಾರಂಭ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಸೇರಿದಂತೆ ಪೊಲೀಸ್ ಇಲಾಖೆಯು ಸಹ ಇದಕ್ಕೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಈ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನವನ್ನು ಸಹ ಇಲ್ಲಿ ಏರ್ಪಡಿಸಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ನೋಡಬೇಕಾದ್ರೆ ವಿಕೋಪಗಳು ಸಂಭವಿಸಿದಾಗ ನಮಗೆ ರಕ್ಷಣೆಗೆ ಬರುವುದು ಮೊದಲು ರಾಜ್ಯದಲ್ಲಿ SDRF ರಾಜ್ಯ ವಿಪತ್ತು ನಿರ್ವಹಣಾ ಪಡೆ, ಆ ಪಡೆಯ ಒಂದು ಸಾಮಗ್ರಿಗಳನ್ನು ಇಲ್ಲಿ ನಮ್ಮ ಹಿಂದೆ ಇರುವಂಥದ್ದು. ಈ ಸಾಮಗ್ರಿಗಳು ಯಾವೆಲ್ಲ ರೀತಿ ಕಾರ್ಯಗಳನ್ನು ಮಾಡ್ತವೆ, ಇವುಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಇವುಗಳು ಎಷ್ಟು ಮುಖ್ಯ ಅನ್ನೋದನ್ನು ನಮಗೆ ವಿವರಿಸಲು ಇದ್ದಾರೆ. ನಮ್ಮ ಜೊತೆ ಫೈರ್ಮ್ಯಾನ್ ಆದಂಥ ಕುಮಾರ್ ಅವರಿದ್ದಾರೆ. ಅವ್ರು ನಾನು ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಏನು ಕರೆ ಸರ್? ಡಿವೈಡ್ ಮಾಡ್ಕೊಂಡಿರ್ತೀವಿ. ಒಟ್ಟಿಗೆ ಬೇರೆ ಬಿಲ್ಡಿಂಗ್ ಕಾಲಮ್ ಸಪ್ರೇಟ್ ಮಾಡ್ಕೊಳ್ತೀವಿ. ಅಲ್ಲಿ ಯಾವ ಅವಶ್ಯಕತೆ ರೆಸ್ಕ್ಯೂ ಮಾಡೋ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾಗಿ ಆದಾಗ ಫಸ್ಟು ಕೊಲ್ಯಾಪ್ಸ್ ಆಗಿರ್ತದೆ ಮತ್ತು ಸೆಕೆಂಡ್ರಿ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ. ಆ ಸಂದರ್ಭದಲ್ಲಿ ವಿಕ್ಟಿಮ್ನ ಸೇವ್ ಮಾಡಬೇಕಾಗ್ತದೆ ಮತ್ತು ನಮ್ಮದು ಸೇಫ್ಟಿ ನೋಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇದ್ದಾವೆ ನಮ್ಮಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ನಾವು ರೆಸ್ಕ್ಯೂ ಮಾಡ್ತೀವಿ ಸರ್. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಚಾಲೆಂಜ್ಗಳು ಇರ್ತವೆ ನಿಮಗೆ? ಯಾಕಂದರೆ ಒಂದು ವಿಕೋಪ ಆದರೆ, ವಿಕೋಪ ಸಂಭವಿಸಿದರೆ ಯಾವೆಲ್ಲ ಚಾಲೆಂಜ್ಗಳು ಇರ್ತವೆ? ಒಬ್ಬರನ್ನ ಜೀವ ರಕ್ಷಣೆ ಮಾಡಬೇಕಾಗುತ್ತೆ, ಜೊತೆಗೆ ನಿಮ್ಮ ಜೀವನೂ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಆ ಸಂದರ್ಭ ಹೆಂಗಿರುತ್ತೆ ಸರ್? ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದ ಎಕ್ಸಾಂಪಲ್ಲು, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದರೆ ನಾನಾ ರೀತಿ ಬಿಲ್ಡಿಂಗ್ ಕೊಲ್ಯಾಪ್ಸ್, ಲೀನ್ ಆ್ಯಪ್ ಆಗಿರ್ಬೋದು, ಮತ್ತು V-shape ಫಾಲ್ ಆಗಿರ್ಬೋದು, ಪ್ಯಾನ್ ಕೇಕು, ಈ ಥರ ಡಿಫ್ರೆಂಟ್ ಶೇಪ್ಸಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಕೊಲ್ಯಾಪ್ಸ್ ಆಗಿದೆ ಆ ಸಂದರ್ಭದಲ್ಲಿ ನೋಡಿಕೊಂಡು ನಾವು ಸೇಫ್ಟಿ ಯಾವ ಥರ ಮಾಡ್ಕೋಬೇಕು, ಮತ್ತು ವಿಕ್ಟಿಮ್ಸ್ ಯಾವ ರೀತಿ ತೆಗಿಬೇಕು, ಆ ಥರ ನೋಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಏನಪ್ಪ ಅಂದರೆ ಈಗ ಯಾವ್ದಾದ್ರು ವಿಕ್ಟಿಮ್ ತೆಗೆದುಕೊಂಡಿರ್ತಾರೆ, ಅದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ ನಮ್ಮಲ್ಲಿ ವಿಕ್ಟಿಮ್ ಕಟ್ಟೆಡ್ ಕ್ಯಾಮ್ರಾ ಅಂತದೆ. ಗೋಡೆನ ಹೋಲ್ ಮಾಡಿ ಅಲ್ಲಿನ ಪೋಲ್ ಬಿಟ್ಟು ಕ್ಯಾಮ್ರಾ ಬಿಟ್ಟು ನಾವು ಚೆಕ್ ಮಾಡ್ತೀವಿ. ಮತ್ತು ಅಲ್ಲಿ ಏನಾದರೂ ಇದ್ದರೆ, ಯಾರಾದರೂ ವಿಕ್ಟಿಮ್ಸ್ ಇದ್ದರೆ ಆ ಕಡೆಯಿಂದ ಶಬ್ದ ಬಂದರೆ ನಮಗೆ ಕೇಳಿಸ್ತದೆ, ಮತ್ತು ನಾವು ಮಾತಾಡೋದು ಅವ್ರಿಗೂ ಕೇಳಿಸ್ತದೆ. ಆ ಥರ ಎಕ್ವಿಪ್ಮೆಂಟ್ ಇದ್ದೀವಿ. ಮತ್ತು ಶೋರಿಂಗ್ ಸಿಸ್ಟಮ್ ಅಂತ ಇದೆ. ಶೋರಿಂಗ್ ಸಿಸ್ಟಮ್ ಹಾಕೊಂಡು ಒಂದ್ಸಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರ್ತದೆ, ಸೆಕೆಂಡ್ರಿ ಕೊಲ್ಯಾಪ್ಸ್ ಆಗಬೇಕು ಸೇಫ್ಟಿ ಮೆಜರ್ಮೆಂಟಾಗಿ ಶೋರಿಂಗ್ ಸಿಸ್ಟಮ್ ಅಂತ ಇದೆ ನಮ್ಮಲ್ಲಿ. ಅದರಲ್ಲಿ ಹೈಡ್ರಾಲಿಕ್ ಇದೆ, ಮ್ಯಾನ್ಯುಯಲ್ ಇದೆ, ಮತ್ತು ನ್ಯೂಮೆಟಿಕ್ ಇದೆ. 3 ಟೈಪ್ ಇದೆ. ಇದು ಅಡ್ವಾನ್ಸ್ ಎಕ್ವಿಪ್ಮೆಂಟು, ಅದು ತಗೊಂಡು ಯೂಸ್ ಮಾಡ್ತೀವಿ. ಇದು ಬಂದು ಹೈಡ್ರಾಲಿಕ್ ಸಂಪರ್ಣಕ್ಕೆ ಇದೇನು ಮಾಡ್ತೀವಿ, ಈ ಥರ ಪ್ರೆಸ್ ಮಾಡಿ ಹೈಟ್ ಮಾಡ್ಕೊತೀವಿ. ಎಷ್ಟು ಬೇಕು ನಮಗೆ ಹೈಟು, ಅದು 10 ಫೀಟ್ ಇದೆಯಾ 12 ಫೀಟ್ ಇದೆ, ಹೈಟ್ ತಕ್ಕಾಗಿ ನಾವು ಎಷ್ಟು ಬೇಕು ಯಾವ ಥರ ಇದೆ ಮೇಲ್ಗಡೆ ಆ ಥರ ತೊಗೊಂಡು ನಾವು ಯೂಸ್ ಮಾಡ್ತೀವಿ. ಮತ್ತು ಬೇರೆ ಬೇಸ್ ಡೇಟ್ ಇದೆ, ಮತ್ತು 360 ಡಿಗ್ರಿ ಕೂಡ ಅದನ್ನ ಆಪ್ರೇಟ್ ಮಾಡ್ತೀವಿ. ಯಾವ ಕಡೆ ನಮಗೆ ಶೋರಿಂಗ್ ಬೇಕು ಆ ಥರ ಕೊಟ್ಕೋಬೋದು. ಅಥವಾ ಚರಂಡಿ ಏನಾದರೂ ಮೋರಿ ಏನಾದರೂ ಕುಸಿತ ಆದಾಗ ಆ ಕಡೆ ಕೂಡ ಅಡ್ಡಾಗಿ ಕೊಟ್ಕೊಂಡು ಸೇಫ್ಟಿ ಮಾಡ್ತೀವಿ. ಇದೇ ಥರ ಬೇರೆದು ರೆಸ್ಕ್ಯೂ ರ್ಯಾಮ್ ಅಂತ ಬರ್ತದೆ, ವೆಬ್ ರೆಸ್ಕ್ಯೂ ಅಂತ ಇದೆ. ಅದು ಅಕಸ್ಮಾತ್ ವಾಹನವಾದ ಅಪಘಾತ ಆಗಿರ್ತದೆ, ಅಲ್ಲಿ ಮೇಲ್ಗಡೆ ಯಾರಾದರೂ ವಿಕ್ಟಿಮ್ ತಗ್ಲಾಕೊಂಡಿರ್ತಾರೆ, ಅವ್ರನ್ನ ರೆಸ್ಕ್ಯೂ ಮಾಡಲಿಕ್ಕೆ ಆ ಟೈಮಲ್ಲಿ ಹೈಡ್ರಾಲಿಕ್ ಕಾಂಬಿ ಟೂಲ್ ಪಂಪ್ ಮಾಡಿ ಕಟ್ ಮಾಡಿ ಒಳಗಡೆ ತೆಗಿ ಕೆಲಸ ಮಾಡ್ತೀವಿ. ಆ ಥರ ನಾನಾ ರೀತಿಯಾದ ಎಕ್ವಿಪ್ಮೆಂಟ್ ಇದೆ. ನಿಮಗೆ ಆ ಥರದ ತೋರಿಸ್ಕೊಡ್ತೀನಿ ಒಂದೊಂದಾಗಿ ಸರ್. ಇದು ಬಂದು ಹೈಡ್ರಾಲಿಕ್ ಕಾಂಬಿ ಟೂಲ್ ಪಂಪ್ ಅಂತೇಳಿ, ಇದು ಹೈಡ್ರಾಲಿಕ್ಕಿಂದ ವರ್ಕ್ ಮಾಡ್ತೀವಿ. ಹೈಡ್ರಾಲಿಕ್ಕಿಂದ ವರ್ಕ್ ಮಾಡಬೇಕಂದ್ರೆ ಸ್ಪೆಡರ್ ಮಾಡ್ಬೋದು, 18 mm ಇಂದ 20 mm ವರೆಗೂ ಕಟ್ ಮಾಡ್ಬೋದು ರಾಡ್ಗಳನ್ನ. ಮತ್ತು ಸ್ಪೆಡರ್ ಮಾಡ್ಬೋದು. ಲಿಫ್ಟ್ ಏನಾದರೂ ಜಾಮ್ ಆಗಿದ್ದಂಥ ಸಂದರ್ಭದಲ್ಲಿ ಲಿಫ್ಟ್ ಜಾಮ್ ಮಾಡಿ ರೆಸ್ಕ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿ ಇದು ಪಂಪ್ ಮಾಡ್ತದೆ. ಅಕಸ್ಮಾತ್ ಈ ಎಕ್ವಿಪ್ಮೆಂಟ್ ಅಲ್ಲಿಗೆ ತೊಗೊಂಡೋಗೋಕೆ ಆಗಲಿಲ್ಲ ಅಂತಂದರೆ ಇನ್ನೊಂದಿದೆ, ಬ್ಯಾಟ್ರಿ ಆಪ್ರೇಟೆಡ್ ಹೈಡ್ರಾಲಿಕ್ ಕಾಂಬಿ ಟೂಲ್ ಪಂಪ್ ಇದೆ. ಅದನ್ನು ಯೂಸ್ ಮಾಡಿ ರೆಸ್ಕ್ಯೂ ಮಾಡ್ತೀವಿ. ಫ್ಲಡ್ ಆದಂಥ ಮರಗಳು ಬಿದ್ದಿರ್ತದೆ, ಆ ಟೈಮಲ್ಲಿ ಚೈನ್ಸಾಗಳು ಯೂಸ್ ಮಾಡ್ತೀವಿ. ಅದರಲ್ಲಿ ಬ್ಯಾಟ್ರಿ ಆಪ್ರೇಟೆಡ್ ಇದೆ, ಪೆಟ್ರೋಲ್ ಆಪ್ರೇಟೆಡ್ ಇದೆ, ಮತ್ತು ಎಲೆಕ್ಟ್ರಿಕಲ್ ಇದೆ. 3 ತಗೊಂಡು ಮರಗಳು ಕಟ್ ಮಾಡಿ ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಫ್ಲಡ್ ಆದಂಥ ಸಂದರ್ಭದಲ್ಲಿ OBM ಬೋಟಲ್ಲಿ ಯೂಸ್ ಮಾಡಿ ರೆಸ್ಕ್ಯೂ ಮಾಡ್ತಾ ಕಾರ್ಯಾಚರಣೆ ಮಾಡ್ತೀವಿ. ಮತ್ತು ಅಂಡರ್ ವಾಟರ್ ಸರ್ಚ್ ಕ್ಯಾಮ್ರಾ ಅಂತ ಇದೆ, ಬಾವಿ ಒಳಗಡೆ
ಇದು ಅಂಡರ್ ವಾಟರ್ ಸರ್ಚ್ ಕ್ಯಾಮರಾ. ಇದು ಬಂದು ಬಾವಿ, ಕೆರೆ ಅಥವಾ ಬೋರ್ವೆಲಲ್ಲಿ ಯಾರೋ ತಗಲಾಕೊಂಡಿದ್ದಾಗ ಅದು ಒಳಗಡೆ ಬಿಟ್ಟು 90 ಅಡಿವರೆಗೂ ಕ್ಯಾಮ್ರಾ ಬಿಟ್ಟು ಒಳಗಡೆ ಚೆಕ್ ಮಾಡ್ತೀವಿ. ಮತ್ತು ಆಕ್ಸಿಜನ್ ಸಪ್ಲೈ ಕೂಡ ಮಾಡಬೇಕಾಗುತ್ತೆ. ಇದ್ರ ಜೊತೆ ಪೈಪ್ ಜೊತೆ ಕಟ್ಟಿ ಆಕ್ಸಿಜನ್ ಸಪ್ಲೈ ಮಾಡೋದು. ಇನ್ ಕೇಸ್ ಆಫ್ ವಾಟರ್ ಫುಡ್ ಸಪ್ಲೈ ಮಾಡಬೇಕು ಅಂದರೆ ಫುಡ್ ಸಪ್ಲೈ ಮಾಡಿ ರೆಸ್ಕ್ಯೂ ಮಾಡುವಂಥ ಕೆಲಸನ ವಿಕ್ಟಿಮ್ ಲೊಕೇಟೆಡ್ ಕ್ಯಾಮ್ರಾ ಮಾಡ್ತೀವಿ. ಮತ್ತು ಪ್ಲಾಸ್ಮಾ ಕಟರ್ ಅಂತ ಇದೆ. ಪ್ಲಾಸ್ಮಾ ಕಟರಲ್ಲಿ 8 mm ಇಂದ 10 mm ವರೆಗೂ ಕಟ್ ಮಾಡ್ಬೋದು. ಸೆಟ್ರುಗಳನ್ನ, ಮೆಟಲ್ ಐಟಮ್ನ ಕಟ್ ಮಾಡಿ ಈಸಿಯಾಗಿ ಬೇರೆ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಬೋದು. ಈಸಿ ಮೆಥಡಲ್ಲಿ ಇದರಲ್ಲಿ ಕಟ್ ಮಾಡ್ಬೋದಿದೆ. ಮತ್ತು ಕಾಂಕ್ರೀಟ್ ಕಟರು, ಮೆಟಲ್ ಕಟರ್ ಅಂತ ಬರ್ತದೆ. ಅದು ಕಾಂಕ್ರೀಟ್ ಕಟ್ ಮಾಡಬೇಕಾದ್ರೆ ಯಾವ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಅದು ಬೇಕಾಯ್ತದೆ. ಮತ್ತು ಚೈನ್ಸಾದಲ್ಲಿ ಚೈನ್ಸಾ ಇದೆ, ಟೆಲಿಸ್ಕೋಪಿಂಗ್ ಚೈನ್ಸಾ ಅಂತ. ಇದು 18 ಅಡಿಯಿಂದ 25 ಅಡಿವರೆಗೂ ಎಕ್ಸ್ಟೆಂಡ್ ಆಗ್ತದೆ. ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಕೆಳಗಡೆ ನಿಂತು ಕಟ್ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಆ ಥರ ಎಕ್ವಿಪ್ಮೆಂಟ್ ಇದೆ ಸರ್. ಮತ್ತು ಹೊಗೆ ತುಂಬಿದ ಕೊಠಡಿಯಲ್ಲಿ ಹೊಗೆನ ಹೊರಗಡೆ ಹಾಕಲಿಕ್ಕೆ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಅಂತ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ವಿಕ್ಟಿಮ್ ಲೊಕೇಟೆಡ್ ಕ್ಯಾಮ್ರಾ ಇದೆ. ಮತ್ತು ಬಾಸ್ ಡೆಮಾಲಿಷನ್ ಹ್ಯಾಮರು, ಕಾಂಕ್ರೀಟ್ ಕಟ್ ಮಾಡಬೇಕು, ಹೋಲ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಮತ್ತು ಮಕಿಟಾ ಲೈಟ್ ಅಂತ ಬರ್ತದೆ. ಮಕಿಟಾ ಲೈಟ್ ಯೂಸ್ ಮಾಡಿ ಕರೆಂಟ್ ಇಲ್ಲದಿರೋ ಸಂದರ್ಭದಲ್ಲಿ ಅದನ್ನು ತಗೊಂಡು ಯೂಸ್ ಮಾಡ್ತೀವಿ ಸರ್. ಈ ಥರ ಎಕ್ವಿಪ್ಮೆಂಟ್ ನಾನಾ ರೀತಿಯಲ್ಲಿ ಬೇರೆ ಬೇರೆ ಥರ ಇದೆ. ಸೊ ಇವುಗಳನ್ನೆಲ್ಲ ಯೂಸ್ ಮಾಡುವಾಗ ನಿಮ್ಗೆ ಟ್ರೈನಿಂಗ್ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಎಷ್ಟು ಸವಾಲುಗಳಿರುತ್ತೆ ಇವುಗಳನ್ನು ಯೂಸ್ ಮಾಡುವಾಗ ನಿಮಗೆ? ಯಾಕಂದರೆ ಸವಾಲುಗಳಿದ್ದೇ ಇರ್ತದೆ. ಯಾಕೆಂದರೆ ವಿಕೋಪದ ಮುಂದೆ ಡಿಫ್ರೆಂಟ್ ವಿಕೋಪಗಳಲ್ಲಿ ಹಾಗೆ ಆಗ್ತದೆ. ಸೊ ಆ ಥರ ಸಂದರ್ಭ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಟ್ರೈನಿಂಗ್ ತೊಗೊಂಡಿರ್ತೀವಲ್ಲ, ಅದ್ರ ಪ್ರಕಾರ ನಾವು ಅದನ್ನ ಯಾವ ರೀತಿ ನಿಭಾಯಿಸ್ಬೋದು, ಅದನ್ನ ಅಲ್ಲಿ ಪರಿಸ್ಥಿತಿ ನೋಡಿ ಅದನ್ನು ಸಾಲ್ವ್ ಮಾಡ್ತೀವಿ ಸರ್. ಆ ಥರ ಇಷ್ಟೆಲ್ಲ ಇಕ್ವಿಪ್ಮೆಂಟ್ ಇದಾವಲ್ಲ, ಇದರಲ್ಲಿ ಮುಖ್ಯವಾಗಿ ಇರಬೇಕಾದ್ರೆ ಇಕ್ವಿಪ್ಮೆಂಟ್ ಯಾವ್ಯಾವ ಇದರಲ್ಲಿ? ಸರ್ ಒಂದೊಂದು ಕಂಡೀಷನ್ಗೆ ಒಂದೊಂದು ಆಗ್ತದೆ. ಪೈರ್ಗೆ ಸಂಬಂಧಪಟ್ಟಂಗಿದೆ ಪೈರ್ದು ಎಕ್ವಿಪ್ಮೆಂಟ್ಸೇ ಬೇರೆ ಇರ್ತದೆ. ಅಲ್ಲಿ ಪೊಸಿಷನ್ ನೋಡಿ ಬೇರೆ ಬೇರೆ ಥರ ಯೂಸ್ ಮಾಡ್ತೀವಿ. ಮತ್ತು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ, ಲ್ಯಾಂಡ್ ಸ್ಲೈಡಿಂಗ್ ಆದಾಗ ಅಲ್ಲಿಗೆ ಯಾವ ರೀತಿ ಎಕ್ವಿಪ್ಮೆಂಟ್ ಯೂಸ್ ಆಯ್ತದೆ ಅದನ್ನು ತಗೊಂಡು ನಾವು ಯೂಸ್ ಮಾಡ್ತೀವಿ ಸರ್. ಎಲ್ಲ ಪ್ರತಿಯೊಂದು ಎಕ್ವಿಪ್ಮೆಂಟು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆಂದರೆ ಒಂದು ಎಕ್ವಿಪ್ಮೆಂಟ್ ಇಲ್ಲ ಅಂತಂದರೆ ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಎಕ್ವಿಪ್ಮೆಂಟು ಒಂದೊಂದು ಸಂದರ್ಭ, ಕೆಲವೊಂದು ಸಂದರ್ಭ ಯೂಸ್ ಆಗೇ ಆಗ್ತವೆ, ಬೇಕೇ ಬೇಕಾಗ್ತದೆ ಸರ್. ಸೊ ಈಗ ಈ ಬೆಟ್ಟ ಗುಡ್ಡಗಳು ಕುಸಿತಾವಲ್ಲ, ಸೊ ಇಂಥ ಸಂದರ್ಭದಲ್ಲಿ ಯಾವೆಲ್ಲ ಇಕ್ವಿಪ್ಮೆಂಟ್ಗಳನ್ನ ಬಳಸ್ತೀರಿ ನೀವು? ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಬಟ್ ಅದು ಹೆಚ್ಚಿನದಾಗ ಆದರೆ ಏನು ಮಾಡ್ತೀವಿ, ಇದು 10 ಟನ್ ಕೆಪಾಸಿಟಿ ಇರ್ತದೆ ಸ್ಟೋರಿಂಗ್ ಐಟಮು. ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕೆಪಾಸಿಟಿ ಇರ್ತದೆ ಆ ಪೊಸಿಷನ್ ನೋಡಿ ಸ್ಟೋರಿಂಗ್ ಐಟಮ್ ಯೂಸ್ ಮಾಡ್ತೀವಿ. ಅಥವಾ ಏನಾದರೂ ಕಟ್ ಮಾಡಬೇಕಾಗ್ತದೆ, ಮರಗಳು ಬಿದ್ದಿರ್ತದೆ, ಚೈನ್ಸಾಗಳು ಯೂಸ್ ಮಾಡಿ ಅದನ್ನು ಕಟ್ ಮಾಡಿ ತೆರವು ಮಾಡ್ತೀವಿ. JCB ತೊಗೊಂಡು JCB ಮಣ್ಣೆಲ್ಲ ತೆಗೆದು ಇದು ಮಾಡಿದೆ ಸ್ಟೋರಿಂಗ್ ಕೊಟ್ಟು ಈ ಥರ ಮಾಡ್ತೀವಿ ಸರ್. ಸೊ ಇವಿಷ್ಟು ಅಂದರೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯಲ್ಲಿರುವ ಸಲಕರಣೆಗಳು, ಜೊತೆಗೆ ಯಾವೆಲ್ಲ ರೀತಿಯಾಗಿ ವಿಪತ್ತು ನಿರ್ವಹಣಾ ಪಡೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಮಗೆ ಕುಮಾರ್ ಅವರು ಸಂಪೂರ್ಣವಾಗಿ ವಿವರವನ್ನು ನೀಡಿದರು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.